ಪುಟ್ಟಿ, ನಾನು ಇದಕ್ಕಿಂತ ಬಿಗ್ ಚಾಕ್ಲೇಟ್ ಕೊಡ್ತೀನಿ. ನಿಂಗೆ ಎಷ್ಟು ಬಿಗ್ ಚಾಕ್ಲೇಟ್ ಕೊಡ್ತೀನಿ? ಒಂದೇ ಸಲ ನಂಗೆ ಏಜೆ ಅಂಕಲ್ ಇಷ್ಟ ಇಲ್ಲ, ಲೀಲಾ ಅಕ್ಕ ಅಂದರೆ ಇಷ್ಟ ಅಂತ ಹೇಳ್ತೀಯಾ? ಇಲ್ಲ ಇಲ್ಲ, ನಾನು ಹೇಳಲ್ಲ, ನನಗೆ ಏಜ್ ಅಂಕಲೇ ಇಷ್ಟ. ಮಗು ಥರ ಮುದ್ದಾಗಿರೋ ಲೀಲಾನ ಬಿಟ್ಟು ರಾವಣ ಥರ ಇರೋನ ಇಷ್ಟಪಡೋದಾ? ನೋವೇ, ಇವತ್ತು ಹೇಗಾದರೂ ಮಾಡಿ ಆ ಮಗುನ ನನ್ನ ಕಡೆ ಹೇಳ್ಕೊಳ್ಳೇಬೇಕು. ನಂಗೊಂದು ಒಳ್ಳೆ ಆಟ ಗೊತ್ತಿದೆ, ಹೇಳ್ಕೊಡ್ತೀನಿ, ಬರ್ತೀಯಾ? ಬರಲ್ಲ. ಪ್ಲೀಸ್ ಬಾರೆ. ಬರಲ್ಲ. ಪ್ಲೀಸ್ ಕಣೆ. ಹೋಗ್ಲಿ ಪಾಪ ಅಂತ ಬರ್ತೀನಿ, ರೆಡಿ. ಏನು ಆಟ ಆಡೋಣ? ನೀನೇ ತಾನೇ ಕರ್ಕೊ ಬಂದಿದ್ದು, ನೀನೇ ಹೇಳು. ಬಾಬಾ ಬಜಾರಿ. ಹಾಂ, ಅಲ್ಲಿ ಗಾರ್ಡನಿಂಗ್ ಮಾಡೋಕ್ಕೆ ಮಣ್ಣಿಟ್ಟಿದ್ದಾರೆ, ಅದರಿಂದ ಗೊಂಬೆ ಮಾಡೋದು ಹೇಳ್ಕೊಡ್ಲಾ? ಗೊಂಬೆ? ನೀನು? ಸರಿ ಬಾ. ಹೇಗಾದ್ರೂ ಮಾಡಿ ನಿನ್ನ ಹೊಲ್ಸ್ಕೊತೀನಿ. ಸಖತ್ತಾಗಿದೆಯಲ್ಲ ಆಟ? ಚೆನ್ನಾಗಿಲ್ಲ. ಓ, ಇದಕ್ಕೆ ತಲೆ, ಕಣ್ಣು, ಮೂಗು ಎಲ್ಲ ಬಂದ್ಮೇಲೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿಲ್ಲ, ಇದು ಚಿಕ್ಕ ಮಕ್ಳು ಆಡೋದಲ್ಲ. ಹೌದು, ನಾವು ಚಿಕ್ಕವರಿದ್ದಾಗ ಇದೇ ಆಟ ಆಡ್ತಿದ್ವಿ. ಈಗ ಅವರೆಲ್ಲ ಫೋನ್ ಇಟ್ಕೋತಾರೆ. ಮತ್ತೆ ಯಾವ ಆಟ ಆಡೋಣ? ಕ್ರಿಕೆಟ್. ಕ್ರಿಕೆಟ್ ದೊಡ್ಡೋರು ಆಡತ್ತಾನೆ. ಚಿಕ್ಕವರಿದ್ದಾಗ ಆಡಿದ್ಮೇಲೆ ದೊಡ್ಡವರ ಮೇಲೆ ಆಡಕ್ಕಾಗೋದು. ಅಬ್ಬಾ, ಇವಳ್ಯಾರು ನನಗಿಂತ ಸ್ಮಾರ್ಟ್ ಇದ್ದಾಳೆ, ಮಿನಿ ಲೀಲಾನೆ. ಸರಿ, ನಿಂಗೆ ಕ್ರಿಕೆಟ್ ಅಂದರೆ ಇಷ್ಟನಾ? ತುಂಬ ಇಷ್ಟ. ಅಯ್ಯೋ, ಸ್ವಲ್ಪ ನಗ್ನಾಗ್ತಾ ಹೇಳು. ಯಾರೋ ನಗಂಗೆ ಕಾಣಲ್ಲ. ಸರಿ ಬಾ, ಆಟ ಆಡೋಣ ಬಾ. ಅಯ್ಯೋ, ಇದೇನೇ ಮಾಡ್ದೆ? ಕಾರೆಲ್ಲ ಗಲೀಜಾಗೋಯ್ತಲ್ಲ. ನಾ ಹೇಳಿಲ್ವಾ, ನಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಅಂದ್ರೆ ಈಗ ಮಾಡೋದು? ಹಾ, ಹೀಗೆ ಆಡೋದು. ನಾನು ಹೇಗೆ ಇದನ್ನ ಕ್ಲೀನ್ ಮಾಡಿ? ಏನೇ ನೀನು ಹೀಗೆಲ್ಲ ಮಾಡ್ಬಿಟ್ಟು ಆರಾಮಾಗಿ ನಿಂತ್ಕೊಂಡು ನೋಡ್ತಿದ್ಯಲ್ಲ? ತಗೋ ಇದನ್ನ. ಯಾಕೆ? ತಗೋ ಅಂದೆ ತಾನೆ. ನೋಡು, ಅಂಕಲ್ ಬಂದ್ಬಿಟ್ಟು ಇದೆಲ್ಲ ಯಾರು ಮಾಡಿದ್ರು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಡು, ಆಯ್ತಾ? ಸರಿ. ಯಾರು ಮಾಡಿದ್ದು? ಗೊತ್ತಿಲ್ಲ, ನಾ ಮಾತ್ರ ಮಾಡಿಲ್ಲ. ನಿನ್ನನ್ನೆಲ್ಲ ಕೇಳ್ತಾ ಇರೋದು ನಾನು. ಯಾರು ಮಾಡಿದ್ದಮ್ಮ? ನಾನೇ ಹಾಗೆ ಮಾಡಿದೆ. ಬ್ಯಾಟ್ ಯಾರ ಹತ್ರ ಇದೆ? ನನ್ನ ಕೈಯಲ್ಲಿ. ಬಾಲ್ ಯಾರು ಹೊಡೆದಿದ್ದು? ನಾನು. ಅಯ್ಯೋ, ನನಗೆ ಹಾಕೊಟ್ಬಿಡ್ಲು. ಇಡಿಯಟ್. ಆ ಮಗು ಅವಳ ಪಾಡಿಗೆ ಅವಳು ಒಳಗಡೆ ಆಟ ಆಡ್ತಾ ಇದ್ದ. ಅವಳನ್ನ ಹೊರಗೆ ಕರ್ಕೊಂಡ್ಬಂದು ನಿನ್ ತರ ಮಾಡೋ ಕೆಲಸನ ಹೇಳ್ಕೊಡ್ತಾ ಇದೀಯಾ? ಆಕ್ಚುಲಿ ಏನ್ ಗೊತ್ತಾ, ರೋಡು ಅಂದ್ಮೇಲೆ ಮಣ್ಣು ಕೆಸರು ಇದ್ದೇ ಇರುತ್ತೆ. ಕಾಲ ಮೇಲೆ ಬೀಳೋದೆಲ್ಲ ಸಹಜ. ದೊಡ್ಡೋರು ಹೇಳಿದಾರಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನಾವು ಮಣ್ಣಲ್ಲೇ ಹುಟ್ತೀವಿ, ಮಣ್ಣಲ್ಲೇ ಬೆಳಿತೀವಿ, ಮಣ್ಣಲ್ಲೇ ಮಣ್ಣಾಗ್ತೀವಿ. ಮಣ್ಣನ್ನ ಪ್ರೀತಿಸ್ಬೇಕು, ಮಣ್ಣನ್ನ ಆರಾಧಿಸ್ಬೇಕು.
ನನ್ನ ಕಾರ್ ಮೇಲೆ ಈ ಥರ ಕೆಸರು ಬಿದ್ದಿದ್ರೆ ನಾನಂತೂ ಖುಷಿ ಪಡ್ತಿದ್ನಪ್ಪ. ಏನಿದು ಗೊಚ್ಚಾಗಿದೆ? ಯಾಕೆ ಈ ಥರ ಮಾಡಿದ್ರಿ? ಆಗ್ಲೇನೋ ಹೇಳ್ತಿದ್ರಲ್ಲಮ್ಮ, ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಬೆಳೆದು ಮಣ್ಣಲ್ಲೇ ಮಣ್ಣಾಗೋರು ಅಂತ. ಹಾಗೆ ಹೇಳ್ದವ್ರು ಈಗ ಮಣ್ಣಾಯ್ತು ಅಂತ ಮುಖ ಎಲ್ಲ ಹೀಗೆ ಇಟ್ಕೋಬಾರ್ದು. ಆರಾಧಿಸ್ಬೇಕು, ಪ್ರೀತಿಸ್ಬೇಕು. ಅದು ಅಲ್ಲದೆ ರಸ್ತೆ ಇದು, ಮಣ್ಣಿರುತ್ತೆ, ಗಾಡಿಗಳು ಓಡಾಡಿದಾಗ ಹಾರ್ತಾ ಇರುತ್ತೆ. ಕೂರೋ ಜಾಗನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಕುತ್ಕೋಬೇಕು. ಅರ್ಥ ಆಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ್ಬರ್ತೀನಿ. ಅಷ್ಟರಲ್ಲಿ ಕಾರ್ ಕ್ಲೀನ್ ಆಗಿರಬೇಕು. ಇಲ್ಲ ಅಂದರೆ ಕೊಚ್ಚಪಟ್ಟು ಸ್ಟಾರ್ಟ್ ಆಗುತ್ತೆ. ನನ್ನ ಮುಖಕ್ಕೆ ಕೆಸರು ಸಿಡ್ಸೋದಲ್ದೆ ಕೊಂಟ್ರಿ ಬರೆ ಕೊಡ್ತೀರಾ? ಮಾಡ್ತೀನಿ ರೀ.